ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ಮಂಗಳವಾರ ರಾತ್ರಿಯ ವ್ಲಾಗ್ ಆಗಿರುತ್ತೆ ಫ್ರೆಂಡ್. ಇವತ್ತು ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಉಪ್ಸಾರು ಮುದ್ದೆ ಅಂದ್ರೆ ಎಲೆಕೋಸಿತ್ತು. ಎಲೆಕೋಸ್ತು ಉಪ್ಸಾರು ಮಾಡ್ಕೊಂಡು ಪಲ್ಯ ಮಾಡ್ಕೊಂಡು ಅದಕ್ಕೆ ಜೊತೆಗೆ ಬಿಸಿ ಬಿಸಿಯಾಗಿ ಮುದ್ದೆ ಮಾಡ್ಕೋತಾ ಇದ್ದೆ. ಉಪ್ಸಾರು ಖಾರನ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಮೆಣಸಿನಕಾಯಿನ ಅಂದ್ರೆ ಒಣಮೆಣಸಿನಕಾಯಿನ ಎಣೆಗೆಂಪಾಗೋ ತರ ಹುರ್ಕೊಂಡೆ. ಅದನ್ನ ಹುರಿದು ಸಪರೇಟ್ ಹಾರ್ಲಿ ಅಂತ ಎತ್ತಿಟ್ಕೊಂಡು ಕಾಳಿನ ಹಾಕೋಬೇಕಿತ್ತು. ಕಾಳು ಮೆಣಸು ಇಲ್ದಿರೋದ್ರಿಂದ ಮೆಣಸಿನ ಪುಡಿನ ಹಾಕೊಂಡಿದ್ದೀನಿ. 4-5 ಎಸಳು ಬೆಳ್ಳುಳ್ಳಿ, ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರ ಹುಣಸೆಹಣ್ಣು, ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಕೂಡ ತಗೊಂಡಿದ್ದೀನಿ. ಇಲ್ಲಿ ಮೆಣಸಿನ್ಕಾಯಿ ಹುರಿದಿಟ್ಟಿದ್ನಲ್ವಾ, ಅದು ಚೆನ್ನಾಗಿ ಆರಿತ್ತು. ಅದು ಸ್ವಲ್ಪ ಅದೇ ಕ್ರಿಸ್ಪಿ ಆಗೋ ತರ ಕರ್ಮ ಅನ್ನೋ ತರ ಆಗೋಗೆ ಹುರ್ಕೊಂಡಿರ್ಬೇಕು. ಜಾಸ್ತಿ ಕರ್ರಗ್ ಮಾಡ್ಬಿಟ್ರು ಕೂಡ ಅದು ಸರಿ ಹೋಗ್ಬಿಡಲ್ಲ, ಕರೆಕ್ಟ್ ಆಗಿ ಹುರ್ಕೋಬೇಕು. ನಂತರ ಬೇಳೆ ಕೂಡ ಬೇಯಿಸಿಟ್ಕೊಂಡಿದ್ದೆ. ಬೇಳೆ ಬೇಯಿಸ್ಕೊಂಡು ಅದಾದ್ಮೇಲೆ ಹೂಕೋಸಾಗಿ ಕೂಡ ಒಂದು ವಿಸಿಲ್ಗಿಂತ ಕಡಿಮೆ ಬರೋ ತರ ಅದನ್ನು ಬೇಯಿಸ್ಕೊಂಡಿದ್ದೆ. ಒಗ್ಗರಣೆ ಹಾಕೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಅದ್ರ ಜೊತೆಗೆ ಸಾಸಿವೆ, ಕರಿಬೇವು ಇಷ್ಟು ಹಾಕಿ ಒಗ್ಗರಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೆ. ಅಷ್ಟನ್ನು ಅದನ್ನ ಆಲ್ರೆಡಿ ಬೇಳೆ ಮತ್ತೆ ಎಲೆಕೋಸನ್ನ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ನಾನು. ಇದಕ್ಕೆ ಏನಾದ್ರೂ ನಾನು ಎಲೆಕೋಸ್ಗೆ ಉಪ್ಪು ಸಾಕಾಗಿತ್ತು, ಈ ಒಗ್ಗರಣೆಗೇನು ಉಪ್ಪು ಹಾಕಕ್ ಹೋಗ್ಲಿಲ್ಲ. ಹಾಗಾಗಿ ಆ ಬೇಯಿಸ್ಕೊಂಡಿರುವಂತ ಎಲೆಕೋಸನ್ನ ಒಗ್ಗರಣೆ ಒಳಗಡೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಪಲ್ಯ ರೆಡಿ ಆಗಿದೆ. ಇದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿ ಮಾಡ್ಕೊಂಡ್ರೆ ಪಲ್ಯ ರೆಡಿ ಆಗಿ ಹೋಗ್ಬಿಡುತ್ತೆ. ಅದಾದ ನಂತರ ಉಪ್ಸಾರು ಖಾರಕ್ಕೂ ಕೂಡ ನಾನು ಅವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ. ಖಾರ ಕೆಲವರು ತರ್ತರಿಯಾಗಿ ರುಬ್ಕೋತಾರೆ, ನೈಸ್ಗೂ ಕೂಡ ರುಬ್ಕೋತಾರೆ. ನನಗೆ ತರ್ತರಿಯಾಗಿ ರುಬ್ಬಿದ್ರೆ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಈ ರೀತಿ ರುಬ್ಕೊಂಡಿದ್ದೀನಿ. ಕಲರ್ ನೋಡಬೇಕು ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಅದಾದ ನಂತರ ಖಾರ ರುಬ್ಕೊಂಡಿರೋದು ಖಾರ ಒಂದು ಕಡೆಗೆ ಹಾಕೊಂಡು ಅದ್ರ ನೀರಿರುತ್ತಲ್ವಾ, ಜಾರ್ ತೊಳೆದು ಒಯ್ಕೊಳ್ಳೋದು, ಒಂದು ಸ್ವಲ್ಪ ಖಾರ ಹಾಕೊಳ್ಳೋದು, ಎಲೆಕೋಸು ಮತ್ತೆ ಬೇಳೆಕಾಳು ಬೇಯಿಸ್ಕೊಂಡಿರೋ ನೀರಿತ್ತಲ್ವಾ, ಅದೇ ನೀರಿಗೆ ಆ ಜಾರ್ ತೊಳೆದು ಒಯ್ಕೊಳ್ಳೋದು, ಸ್ವಲ್ಪ ಖಾರ ಹಾಕೊಂಡು ಅದನ್ನ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರಾಯ್ತು. ಚೆನ್ನಾಗಿ ರಸ ಬಿಡುತ್ತೆ ಅದು. ಅದಾದ ನಂತರ ಒಂದ್ ಕಡೆ ಮುದ್ದೆಗೆ ಇಟ್ಕೊಂಡಿದ್ದೆ. ನಾನು ಅವಾಗಲೇ ಹೇಳಿದಾಗೆ ಬಾಂಡಿನಲ್ಲಿ ಒಬ್ರಿಗೆ ಅಲ್ವಾ ಈಸಿಯಾಗಿ ಬೇಗ ಮಾಡ್ಕೋಬಹುದು ಅನ್ನೋ ಉದ್ದೇಶಕ್ಕೆ ಬಾಂಡಿನಲ್ಲೇ ಮಾಡ್ಕೋತೀನಿ. ಅಷ್ಟೊತ್ತಿಗೆ ಆಲ್ರೆಡಿ ನಮ್ಮ ತರಲೆ ಪುಟ್ಟ ಇದ್ದಾನಲ್ಲ, ಅವ್ನ್ದು ಮುಗೀತು ಡ್ಯೂಟಿ. ಆಟ ಆಡಿ ಒಂದು 8 ಗಂಟೆ 8:30ವರೆಗೂ ಆಟ ಆಡೋದು ಮುಗಿದ ತಕ್ಷಣ ಬರ್ತಾನೆ. ಸೊ ಫೈನಲಿ ರಾತ್ರಿ ಊಟ ಬಿಸಿ ಬಿಸಿ ಮುದ್ದೆ ಜೊತೆಗೆ ಪಲ್ಯ ಹಾಗೆ ಉಪ್ಸಾರು, ಅವನಿಗೆ ಅಂತ ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಕೊಂಡಿದ್ದೆ. ರಾತ್ರಿ ಊಟ ಇದಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಈ ವ್ಲಾಗ್ನು ಕೂಡ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಂಗಳವಾರ ಸಂಜೆಯಿಂದ ಅಗೇನ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಸಂಜೆ ಟೀ ಮಾಡ್ಕೊಳ್ಳೋ ಹಾಗೆ ಏನು ಇರಲಿಲ್ಲ, ಆದ್ರೆ ನಾನು ಸಚ್ ಫ್ರೆಂಡ್ಸ್ ಎಲ್ಲರೂ ಇವತ್ತು ಮನೆಗೆ ಬಂದಿದ್ರು. ಎದುರುಗಡೆ ಎಲ್ಲ ಆಟ ಆಡ್ತಿದ್ರಲ್ವಾ, ಇವತ್ತು ಅವ್ರು ಇಲ್ಲೇ ಬರ್ತೀನಿ ಆಂಟಿ ಅಂದ್ಬಿಟ್ಟು ನನ್ನ ಜೊತೆನೇ ಇದ್ರು. ಹಾಗಾಗಿ ಅವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೀ ಮಾಡ್ಕೊಂಡಿದ್ದೆ. ಏನ್ ಬೇಡ ಅಂತಂದ್ರೆ ಅದ್ರ ಜೊತೆಗೆ ಬೇರೆ ಏನಾದ್ರು ಸ್ನಾಕ್ಸ್ ತರಿಸ್ಕೊಳ್ಳೋಣ ಅನ್ಕೊಂಡೆ. ಅವ್ರು ಅದನ್ನೇನು ಬೇಡ ಆಂಟಿ ಸರಿನಪ್ಪ ಆಯ್ತು. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಬಿಸಿ ಬಿಸಿಯಾಗಿ, ವೆದರ್ ಕೋಲ್ಡ್ ಇದೆ, ಎಲ್ಲರೂ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಅವ್ರಿಗೂ ಕೂಡ ಟೀ ಮಾಡ್ಕೋತಾ ಇದ್ದೆ. ಅಷ್ಟೊತ್ತಿಗೆ ನಮ್ ಸಚ್ಚು ಅಂತವ್ರ ಜೊತೆ ಒಬ್ಬ ಬಿಟ್ಟೇ ಇರಲ್ಲ ಅಂತ ನಾವು ಅಕ್ಕ ಅನ್ಕೊಂಡು ಹೋಗೋದು. ಏನ್ ಹೇಳ್ತೀರಾ, ಅವರು ಕೂಡ ಯೂಟ್ಯೂಬ್ ನಾನು ನೋಡ್ತೀನಿ ಆಂಟಿ ನಿಮ್ದುನ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ರು. ನಮ್ ಸಚ್ಚು ಅವರಿಗೆ ಗೈಡ್ ಮಾಡ್ತಿದ್ದ, ಈ ತರ ಹೀಗೆ ನೋಡಪ್ಪ ನಮ್ಮಮ್ಮ ಹಿಂಗ್ ಮಾಡೈತೆ ಹಂಗ್ ಮಾಡೈತೆ ಅಂತ ಹೇಳ್ಬಿಟ್ಟು. ಎಲ್ಲ ಕುಡ್ಕೊಂಡು ಹುಡುಗರು ಕೂಡ ಆಟ ಆಡಕ್ ಹೋದ್ರು. ನಾನು ಹಾಗೆ ಅಂತ ಅನ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಕೂಡ ಆಗೋಯ್ತು, 8 ಗಂಟೆ ಹಾಗೆ ಬಿಟ್ಟು. ಇನ್ನು ರಾತ್ರಿ ಊಟ ಏನಾದ್ರು ಬಿಸಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನುಗ್ಗೆ ಸೊಪ್ಪಿತ್ತು. ನುಗ್ಗೆ ಸೊಪ್ಪು ಜೊತೆಗೆ ಹುಳಿಕಾಳು ಸ್ವಲ್ಪ ಬಿಸಿ ಮಾಡಿ ಹಾಕೊಂಡು, ಯಾಕೆ ಅಂತಂದ್ರೆ ವೆದರ್ ಕೋಲ್ಡ್ ಇದೆ ಅಲ್ವಾ. ಆಕ್ಚುಲಿ ನುಗ್ಗೆ ಸೊಪ್ಪು ಹೀಟ್, ಹುರಿದಿರುವಂತಹ ಹುಳಿಕಾಳು ಕೂಡ ಹೀಟ್, ಎರಡು ಹೀಟ್, ಎಕ್ಸಸ್ ಆಫ್ ಹೀಟ್ ಆಗುತ್ತೆ. ಬಟ್ ವೆದರ್ ಕೋಲ್ಡ್ ಇದೆ ಅಲ್ವಾ, ಬಿಸಿಲಿದ್ರೆ ಆ ತರ ಮಾಡ್ಕೋತಿರ್ಲಿಲ್ಲ. ಕೋಲ್ಡ್ ಇರೋದ್ರಿಂದ ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಂಡು ಕಾಯ್ದಿರುವಂತ ನೀರಿಗೆ ಒಂದು ಟೊಮೊಟೊ ಮತ್ತೆ ಹುಳಿಕಾಳು ಹಾಕೊಂಡು ಕ್ಲೋಸ್ ಮಾಡಿಟ್ಟೆ. ಈ ಕಡೆ ನಾನು ಬಸ್ಸಾಂಬರ್ಗೆ ಮಸಾಲೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ. ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಅದ್ರ ಜೊತೆಗೆ ಜೀರಿಗೆ, ಬೆಳ್ಳುಳ್ಳಿ ಮತ್ತೆ ಒಂದು ಅರ್ಧ ಈರುಳ್ಳಿ, ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಮತ್ತೆ 1-2 ಒಣಮೆಣಸಿನಕಾಯಿ ಇಷ್ಟನ್ನು ಹಾಕೊಂಡು ಅದು ಫುಲ್ ಲೋ ಫ್ಲೇಮ್ ಅಲ್ಲಿ, ತಳ ಹಿಡಿಬಾರ್ದು, ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಿಂಗೆ ಡೈರೆಕ್ಟ್ ಆಗಿ ಹಾಕೊಂಡ್ಬಿಟ್ರು ಆಗತ್ತೆ, ಆದ್ರೆ ಈ ತರ ಫ್ರೈ ಮಾಡ್ಕೊಂಡು, ಈಗ ಮಟನ್ಗೆ ಆಗ್ಬೋದು, ಚಿಕನ್ಗೆ ಆಗ್ಬೋದು, ಕೆಲವೊಂದು ಮಸಾಲೆ ಸಾಂಬಾರ್ಗಳಿಗೆಲ್ಲ ಮಸಾಲೆನ ಹುರ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಮೆಣಸಿನ ಪುಡಿನೂ ಕೂಡ ಹಾಕೊಂಡೆ. ಯಾಕಂದ್ರೆ ಒಂದ್ ಸಚ್ಚಕ್ಕೆ ಸ್ವಲ್ಪ ಕೆಮ್ಮಿದೆ ಅಲ್ವಾ, ಜೀರಿಗೆ ಮೆಣಸು ಫ್ಲೇವರ್ ಜಾಸ್ತಿ ಇರ್ಲಿ, ಬೆಳ್ಳುಳ್ಳಿ ಫ್ಲೇವರ್ ಅಂತೇಳಿ ಅದನ್ನು ನಾನು ಬಳಸ್ಕೊಳ್ತಿರುವಂತದ್ದು. ಅದಾದ್ಮೇಲೆ ನನ್ನ ಪಕ್ಕದಲ್ಲಿ ಟೊಮೊಟೊ ಬೇಕು ಕೂಡ ಇಟ್ಟಿದ್ನಲ್ವಾ, ಅದು ಚೆನ್ನಾಗಿ ಬೆಂದಿತ್ತು. ಎತ್ತಾಕೊಂಡು ಅದನ್ನ ಚೆನ್ನಾಗಿ ಅದರಲ್ಲೇ ಸ್ಮ್ಯಾಶ್ ಮಾಡ್ಕೊಂಡೆ. ಅದು ಚೆನ್ನಾಗಿ ಬೆಂದ್ರೆ ಅದರಲ್ಲೂ ಒಗ್ಗರಣೆಲಿ ಚೆನ್ನಾಗಿ ಬಂದ್ರೆ ಚೆನ್ನಾಗಿರುತ್ತೆ. ಹಾಗೆ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಕೂಡ ಹಾಕೊಂಡೆ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಬಟ್ ಕೊತ್ತಂಬರಿ ಸೊಪ್ಪು ಮನೇಲಿ ಇರಲಿಲ್ಲ, ಹಾಗಾಗಿ ಅದನ್ನ ಸ್ಕಿಪ್ ಮಾಡಿದ್ದೀನಿ. ಇದು ವಿಷಲ್ ಕೂಡ ಹೋಗಿತ್ತು. ನುಗ್ಗೆ ಸೊಪ್ಪು ಇತ್ತಲ್ವಾ, ಅದನ್ನೇನು ಕುಕ್ಕರ್ ಮುಚ್ಚೋದು ಬೇಡ, ನುಗ್ಗೆ ಸೊಪ್ಪು ಹಾಕೊಂಡು ಅಂತ ಹೇಳ್ಬಿಟ್ಟು ಆ ನುಗ್ಗೆ ಸೊಪ್ಪನ್ನ ಹಾಗೆ ಹಾಕೊಂಡು ಒಂದು 5ರಿಂದ 10 ನಿಮಿಷ ಹೆವಿ ಆಗ್ಬಿಡುತ್ತೆ, ಒಂದು 5 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ಅದಾದ ನಂತರ ಒಗ್ಗರಣೆ ಮಾಡ್ಕೋತೀವಲ್ವಾ, ಸರಿ ಹೋಗುತ್ತೆ. ಸೊ ಅದು ಪಕ್ಕದಲ್ಲಿ ಬೇಯ್ತಾ ಇತ್ತು. ಈ ಕಡೆ ಮಸಾಲೆ ಕೂಡ ಹುರ್ಕೊಂಡಿದ್ದಾಗಿತ್ತು. ಅದು ಮಸಾಲೆ ಹಾರ್ಲಿ ಅಂತೇಳಿ ಬೇರೆ ಒಂದು ಬಟ್ಟೆಗೆ ಶಿಫ್ಟ್ ಮಾಡ್ಬಿಟ್ಟು ಇಲ್ಲಿ ಪಲ್ಯನ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಸಾಸಿವೆ, ಜೀರಿಗೆ, ಕರಿಬೇವು, ಹಸಿರು ಮೆಣಸಿನಕಾಯಿ. ಆಕ್ಚುಲಿ ಇದು ಒಗ್ಗರಣೆಗೆ ಒಣಮೆಣಸಿನಕಾಯಿ ಹಾಕೊಂಡ್ರು ಚೆನ್ನಾಗಿರುತ್ತೆ. ಹಸಿರು ಮೆಣಸಿನಕಾಯಿ ಇತ್ತು ಅಂತ ಹೇಳ್ಬಿಟ್ಟು ಹಸಿರು ಮೆಣಸಿನಕಾಯಿನೇ ಬಳಸ್ಕೊತಾ ಇದ್ದೀನಿ. ಇಷ್ಟನ್ನು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಸೊಪ್ಪು ಕಾಳು ಬೇಯಿಸ್ಕೊಂಡಿರ್ತೀವಲ್ವಾ, ಅದನ್ನ ಒಗ್ಗರಣೆಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು
ಮಾಡ್ಕೋತಾ ಇದ್ದೀನಿ. ಹಾಗೆ ತುರಿದಿರೋ ತೆಂಗಿನಕಾಯಿ ಕೂಡ ಇಟ್ಕೊಂಡಿದ್ದೆ, ಅದನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಫ್ರೆಂಡ್ಸ್, ಇದು ನಮ್ಮ ಊರುಗಳ ಕಡೆ ಎಲ್ಲ ಹೇಗೆ ಅಂತಂದರೆ ನುಗ್ಗೆ ಸೊಪ್ಪು ಜೊತೆಗೆ ಜಾಸ್ತಿ ಒಂದು 5-6 ಮೊಟ್ಟೆ ಹಾಕೊಂಡು ಹುರ್ಕೊಂಡು ತಿಂತಾ ಇದ್ರೆ ಏನು ಸಖತ್ತಾಗಿರುತ್ತೆ ಗೊತ್ತಾ. ಸೂಪರ್ ಕಾಂಬಿನೇಷನ್ ನುಗ್ಗೆ ಸೊಪ್ಪು ಜೊತೆಗೆ ಮೊಟ್ಟೆ ಹುರ್ಕೊಂಡು ತಿನ್ನೋದು. ಇದ್ರ ಜೊತೆಗೆ ಒಂದು 2 ಮೊಟ್ಟೆ ಹಾಕಿದ್ರು ಸಖತ್ತಾಗಿರ್ತಾ ಇತ್ತು ಟೇಸ್ಟು. ಏನು ಬೇಡ ಅಂತ ಹೇಳ್ಬಿಟ್ಟು ನಾನು ಮೊಟ್ಟೆಯನ್ನು ಹಾಕೊಳ್ಳೋದಕ್ಕೆ ಹೋಗಲಿಲ್ಲ, ಹಾಗೆಯೇ ನಾನು ಫ್ರೈ ಮಾಡ್ಕೋತಿದ್ದೆ. ಈ ಕಡೆ ಪಲ್ಯ ಕೂಡ ರೆಡಿ ಆಯಿತು. ಅನ್ನ ಇತ್ತು ಹಾಗೇನೆ, ಇನ್ನೇನು ಮುದ್ದೆ ಮಾಡ್ಕೊಳ್ಳೋದು ಬೇಡ, ಅನ್ನ ಜಾಸ್ತಿ ಇತ್ತು ಅಂತೇಳಿ ಅದಕ್ಕೆ ಸ್ವಲ್ಪ ಬಿಸಿನೀರನ್ನ ಅನ್ನ ಬಿಸಿ ಆಗೋಕ್ಕೂ ಕೂಡ ಇಟ್ಟೆ. ಇದಾದ್ಮೇಲೆ ಪಕ್ಕದಲ್ಲಿ ಮಸಾಲೆ ಕೂಡ ಹಾರಿತ್ತು, ಅದನ್ನ ರುಬ್ಕೊಳ್ಳೋಣ ಅಂತೇಳಿ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಅದು ಕೂಡ ರುಬ್ಬಾಗಿತ್ತು. ಈ ಕಡೆ ಸಾಂಬಾರ್ಗೆ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಸಾಸಿವೆ, ಕರಿಬೇವು, ಜೀರಿಗೆ ಅಂತ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಅದನ್ನ ಹುರ್ಕೋತಾ ಇದೆ. ಮತ್ತೆ ರುಬ್ಬಿರುವಂತಹ ಮಸಾಲೆ ಕೂಡ ಆ್ಯಡ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಬಿಸಿನೀರು ಕೂಡ ಇಟ್ಕೊಂಡಿದ್ದೆ. ಅದೇ ಬಿಸಿನೀರನ್ನ ಜೊತೆಗೆ ಸೇರಿಸ್ಕೊಂಡೆ. ಮತ್ತೆ ಅದು ಕಾಳು ಮತ್ತೆ ಸೊಪ್ಪು ಬೇಯಿಸ್ಕೊಂಡಿದ್ದೆಲ್ಲ ಆ ನೀರು ಜೊತೆಗೆ ಒಂದು ಸ್ವಲ್ಪ ಬಿಸಿನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ. ಆಲ್ರೆಡಿ ಸಾಲ್ಟ್ ಸಾಕಾಗಿತ್ತು, ಸ್ವಲ್ಪ ವೇರಿಯೇಷನ್ ಅಂತ ಅನ್ನಿಸ್ತು, ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಂಡೆ. ಅದ್ರ ಜೊತೆಗೆ ಸಾಂಬಾರ್ಗೆ ನಾನು ಸಾಂಬಾರ್ ಪುಡಿ ಏನು ಆ್ಯಡ್ ಮಾಡ್ಕೊಳ್ಳೋಕೆ ಹೋಗ್ಲಿಲ್ಲ, ನನಗೆ ಅದೇ ಫ್ಲೇವರ್ ಇಷ್ಟ ಆಗುತ್ತೆ. ಬೇಕು ಅಂದ್ರೆ ಆ್ಯಡ್ ಮಾಡಿ. ಟೈಮ್ ಆಯ್ತಲ್ಲ, ಅವ್ನು ಬಂದ, ಅವನನ್ನು ಕೂಡ ಪಕ್ಕದಲ್ಲಿ ಕೂರಿಸ್ಕೊಂಡು ಅಷ್ಟೊತ್ತಿಗೆ ನಾನು ಆಲ್ರೆಡಿ ಹೇಳಿದ್ನಲ್ಲ ನಮ್ಮ ಪುಟ್ಟದ ಆಟಗಳೆಲ್ಲ ಮುಗಿದಿತ್ತು. ಅಷ್ಟೊತ್ತಿಗೆ ಸಾಂಬಾರು ಕೂಡ ಆಲ್ಮೋಸ್ಟ್ ಆಗಿತ್ತು. 1-2 ಪಾತ್ರೆ ಕೂಡ ಇತ್ತು, ಅದನ್ನು ಕೂಡ ತೊಳೆದು ಊಟಕ್ಕೂ ಮುಂಚಿತವಾಗಿ ಅಡುಗೆ ಮಾಡುವಾಗಲೇ ನಾನು ಅಡುಗೆ ಮನೆ ಕೆಲಸ ಪೂರ್ತಿ ಮುಗಿಸ್ಕೊಂಡಿರ್ತೀನಿ. ಅಂದರೆ ಈಗ ಸಜ್ಜಗಳು ಉಡಿಸೋದು, ಅಷ್ಟವೆಲ್ಲ ಏನಾದರೂ ಗಲೀಜ್ ಆಗಿರುತ್ತಲ್ವ ಅದೆಲ್ಲ ಒಂದೇ ಸಲ ಉಡಿಸ್ಕೊಂಡು ಇನ್ನೇನಿದ್ರು ಊಟಕ್ಕೆ ಹೋಗ್ಬೇಕಾದ್ರೆ ಏನಪ್ಪ ಅಂತಂದರೆ ಊಟ ಮಾಡ್ಕೊಬಂದು ಜಸ್ಟ್ ಅದೊಂದೆರಡು ತಟ್ಟೆ ತೊಳೆದಿಟ್ಬಿಟ್ಟು ಮಲ್ಕೊಂಡ್ರೆ ಅಡುಗೆ ಮನೆ ಕೆಲಸ ಕಂಪ್ಲೀಟಾಗಿ ಮುಗಿಸ್ಕೊಂಡಿರ್ತೀನಿ. ಅದೇ ಥರ ಕೂಡ ನಾನು ಯಾವಾಗಲೂ ಮಾಡ್ಕೊಳ್ಳೋದು. ಆಗಿತ್ತು ಇವತ್ತಿನ ಕಥೆ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಖಂಡಿತವಾಗಿಯೂ ಸ್ವಲ್ಪನಾದರೂ ಎಂಟರ್ಟೈನ್ಮೆಂಟ್ ಸಿಕ್ಕಿರುತ್ತೆ, ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಹಾಗಿದ್ರೆ ಇನ್ಯಾಕೆ ತಡ, ಈಗಲೇ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅದಕ್ಕೂ ಮುಂಚಿತವಾಗಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಸ್ಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಇನ್ನೊಂದು ವಿಡಿಯೋ ಜೊತೆಗೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.